ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಅಧ್ಯಾಯ 4 ಕಾಂತಗಳ ಅನ್ವೇಷಣೆ ಎಂಬ ಅಧ್ಯಾಯದ ಬಗ್ಗೆ ಇನ್ನೊಂದು ಸ್ವಲ್ಪ ಮುಂದಿನ ಭಾಗವನ್ನು ತಿಳ್ಕೋಣ. ಇದು 4ನೇ ಭಾಗವಾಗಿರುತ್ತೆ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಏನು ತಿಳ್ಕೊಂಡಿದ್ವಿ? ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು, ಕಾಂತದ ಧ್ರುವಗಳು ಮತ್ತು ಕಾಂತಗಳನ್ನು ಉಪಯೋಗಿಸ್ಕೊಂಡು ನಾವು ದಿಕ್ಕುಗಳನ್ನು ಯಾವ ರೀತಿ ಕಂಡುಹಿಡಿಯಬೇಕು, ಇದರಲ್ಲಿ ಏನು ಕಲ್ತಿದ್ವಿ ನಾವು ದಿಕ್ಸೂಚಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ದಿಕ್ಕನ್ನು ಕಂಡುಹಿಡಿಬೋದು ಅನ್ನೋದನ್ನು ಕಲ್ತಿದ್ವಿ. ಅದೇ ರೀತಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಾಂತಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆಯನ್ನು ಕೂಡ ನಾವು ಕಲ್ತಿದ್ವಿ. ಯಾವ ರೀತಿ ಕಾಂತಗಳು ಅಟ್ರ್ಯಾಕ್ಟ್ ಆಗ್ತವೆ ಮತ್ತು ವಿಕರ್ಷಣೆ ಆಗ್ತವೆ ಅಂತಂದೇಳಿ. ಸೊ ಯಾವ ರೀತಿ ಅಂತಂದರೆ, ಒಂದೇ ಧ್ರುವಗಳು ಏನಾಗ್ತವೆ, ಯಾವಾಗಲೂ ಅಟ್ರ್ಯಾಕ್ಟ್ ಆಗ್ತವೆ, ಅಂದ್ರೆ ಆಕರ್ಷಣೆ ಆಗ್ತವೆ, ಮತ್ತು ಬೇರೆ ಬೇರೆ ಆಗಿರ್ತಕ್ಕಂಥ ಧ್ರುವಗಳು ಏನು ಮಾಡ್ತವೆ, ಅವು ವಿಕರ್ಷಣೆ ಆಗುತ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂತಗಳೊಂದಿಗೆ ಆಟ ಆಡೋದನ್ನು ಕಲಿಯೋಣ, ಓಕೆನಾ? ಅದೇ ರೀತಿ ಕಾಂತಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡೋದು ಅನ್ನೋದನ್ನು ಸಹ ತಿಳ್ಕೊಂಡು ಒಂದು ಇಡೀ ಲೆಸನ್ ಬಗ್ಗೆ ಒಂದು ಲೈಟ್ ಆಗಿರ್ತಕ್ಕಂಥ ರಿವಿಷನನ್ನು ನೋಡ್ಕೊಂಡು ಬರೋಣ. ಓಕೆ, ಸ್ಟಾರ್ಟ್ ಮಾಡೋಣ ಈಗ ಹಾಗಾದರೆ ಕಾಂತಗಳೊಂದಿಗೆ ಆಟವನ್ನು. ಸೊ ನಿಮ್ಮ ಥರನೇ ಕಾಂತಗಳ ಬಗ್ಗೆ ತಿಳಿದ ನಂತರ ರೇಷ್ಮಾ ತುಂಬ ಉತ್ಸುಕಳಾಗಿದ್ಲು. ಯಾವುದಕ್ಕಪ್ಪ ಅಂತ ಅಂದರೆ, ಮತ್ತು ತನ್ನ ಶಾಲಾ ಮೇಳದಲ್ಲಿ ಕಾಂತಗಳನ್ನು ಬಳಸ್ಕೊಂಡು ಕೆಲವು ಚಟುವಟಿಕೆಗಳನ್ನು ಅವಳು ನಿರೂಪಿಸೋಕ್ಕೆ ರೆಡಿ ಆಗ್ತಾಳೆ. ಸೊ ನೀವು ಇವುಗಳನ್ನು ನೀವೇ ತಯಾರಿಸಲು ಪ್ರಯತ್ನ ಮಾಡಬಹುದು, ಅಥವಾ ಹೊಸ ಉಪಾಯಗಳನ್ನು ಸಹ ನೀವು ಆಲೋಚಿಸಬಹುದು. ಹೇಗೆ ಅಂತಂದು ಹೇಳಿ ನೋಡಿ. ನಾವು ಸಮಸ್ಯೆ ಜಾಗದೊಳಗಿನ ಒಂದು ಸ್ಟೀಲ್ ಬಾಲ್ಸ್ಗಳನ್ನು ಕಾರ್ಡ್ಬೋರ್ಡ್ ಕೆಳಗೆ ಕಾಂತ ಚಲಿಸುವಂತೆ ಮಾಡಿ ಹೊರ ತೆಗೆಯೋದನ್ನು ನೀವು ನೋಡಿರ್ತೀರ. ಈ ರೀತಿಯ ಗೇಮನ್ನು ಆಡೋದನ್ನು ನೋಡಿರ್ತಾರೆ ನೀವು. ಮತ್ತು ನೀರಿನಿಂದ ತುಂಬಿದ ಗಾಜಿನ ಲೋಟದೊಳಗೆ ಸ್ಟೀಲ್ ಪೇಪರ್ ಕ್ಲಿಪ್ಪನ್ನು ಹಾಕಿ ನಾವು ಕೈಯನ್ನು ಒದ್ದೆ ಮಾಡದೆ ಹೇಗೆ ತೊಗೋಬೋದು. ಸೊ ನಾವೇನು ಮಾಡ್ಬೋದು, ಒಂದು ಮ್ಯಾಗ್ನೆಟನ್ನ ತೊಗೊಂಡು ಅದರಿಂದ ನಾವು ಇದನ್ನು ಮೇಲೆ ಎತ್ತಾ ಬಂದ್ವಿ ಅಂದರೆ ಸ್ಟೀಲಿಂದ ಅದೇನು ಬರುತ್ತೆ, ಹೊರಗೆ ಬರುತ್ತೆ. ಸ್ಟೀಲ್ ಪೇಪರ್ ಕ್ಲಿಪ್ ಏನಿರ್ತೈತಲ್ಲ, ಅದು ನೀರಿನ ಗಾಜಿನ ಒಳಗಿಂದ ಹೊರಗೆ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಕಾಂತಗಳ ಜೊತೆಗೆ ಆಟ ಆಡ್ಬೋದು. ನೋಡಿರಿ, ಒಂದೊಂದೇ ಸೇರಿಸಿ ಪಿನ್ಗಳನ್ನು ಸೇರಿಸಿ ಈ ರೀತಿಯಾಗಿ ಹಾರವನ್ನು ಸಹ ನಾವು ಮಾಡ್ಬೋದು. ಸೊ ಹಾಗಾದರೆ ಕಾಂತಗಳನ್ನು ಮತ್ತೇನು ಮಾಡ್ಬೋದು ಕಾಂತಗಳಿಂದ ನೋಡಿರಿ. ಇಲ್ಲಿ ಯಾವ ರೀತಿ ಚಿತ್ರದಲ್ಲಿ ತೋರಿಸಿದಾರಲ್ಲ, 2 ಕಾರ್ಗಳನ್ನು ಪರಸ್ಪರ ಹತ್ತಿರ ತಂದಾಗ ಅವು ವೇಗವಾಗಿ ಹತ್ತಿರ ಬರ್ತವೆ, ಎಂದು ದೂರ ಸರಿತವೆ ಅನ್ನೋದ್ರ ಬಗ್ಗೆ ನಾವು ಕೂಡ ಆಟ ಆಡ್ಬೋದು. ಸೊ ಇದು ನಾರ್ತ್ ಸೌತ್ ಪೋಲ್ ಅಂತ ನಾವು ತಿಳ್ಕೊಂಡ್ವಿ. ಇದು ಸಹ ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, 2 ಒಂದೇ ಥರನಾಗಿರ್ತಕ್ಕಂಥ ಧ್ರುವಗಳು ಇರೋದರಿಂದ ಇಲ್ಲೇನಾಗುತ್ತವೆ, ದೂರ ಓಡ್ತವೆ. ಆ ಕಡೆಯಿಂದ ಇದು ಈ ಕಡೆಗೆ ಹೋದರೆ ಇದು ಈ ಕಡೆಗೆ ಓಡುತ್ತೆ. ಯಾಕಂದರೆ ಇವು ಏನು ಮಾಡ್ತವೆ, ಒಂದಕ್ಕೊಂದು ವಿಕರ್ಷಣೆಯನ್ನು ಹೊಂದ್ತವೆ. ಯಾಕಂದರೆ ಇಲ್ಲಿ ಸೇಮ್ ಇರೋದ್ರಿಂದ ಧ್ರುವಗಳು ಒಂದೇ ಥರನಾಗಿರೋದ್ರಿಂದ ಇವು ಏನು ಮಾಡ್ತವೆ, ದೂರ ಓಡ್ತವೆ. ಇದನ್ನು ಉಲ್ಟಾ ನಾವು ಹಾಕಿದ್ವಿ ಅಂದರೆ ಏನಾಗುತ್ತೆ, ಅವಾಗ 2 ಒಂದಕ್ಕೊಂದು ಆ್ಯಡ್ ಆಗಿ ಮುಂದಕ್ಕೆ ಸಾಕ್ತವೆ, ಒಂದಕ್ಕೊಂದು ಆ್ಯಡ್ ಆಗಿ ಮುಂದಕ್ಕೆ ಸಾಕ್ತವೆ. ಸೊ ನೆಕ್ಸ್ಟ್ ನಾವು ಯಾವ ರೀತಿ ಕಾಂತಗಳನ್ನು ಸಂರಕ್ಷಿಸೋದು ಅಂತ ತಿಳ್ಕೊಳ್ಳೋಣ. ಸೊ ಕಾಂತ ಹೇಳ್ತದೆ ನಮಗೆಲ್ಲ, ನೋಡಿ, ತನ್ನ ಸಂರಕ್ಷಿಸೋಕ್ಕೋಸ್ಕರ ಕಾಂತನೇ ನಮಗೆ ಹೇಳುತ್ತೆ, ನನ್ನನ್ನು ಸಂರಕ್ಷಿಸಲು ವಿಜಾತೀಯ ಧ್ರುವಗಳು ಒಂದೇ ಕಡೆ ಬರುವಂತೆ ಜೋಡಿಸಿ, ಮತ್ತು ಅವುಗಳ ಮಧ್ಯ ಮರದ ತುಂಡೊಂದನ್ನು ಇಡಿ, ಕಾಂತಗಳ 2 ಬದಿಯನ್ನು ಕಬ್ಬಿಣದ ಪಟ್ಟಿ ಅಥವಾ ತುಂಡಿನಿಂದ ಜೋಡಿಸಿ ಅಂತಂದು ಹೇಳ್ತಾರೆ. ಏನು ನೋಡ್ರಿ, ಇಲ್ಲಿ ನೋಡಿ, ವಿಜಾತೀಯ ಧ್ರುವಗಳು ಒಂದೇ ಕಡೆ ಬರೋ ರೀತಿ ಇಡಿ. ಅದೇ ರೀತಿ ಮತ್ತು ಮಧ್ಯದಲ್ಲಿ ಏನು ಇಡ್ರಿ, ಒಂದು ಮರದ ತುಂಡನ್ನು ಇಡ್ರಿ ಅಂತಂದು ಹೇಳಿ, ಕಬ್ಬಿಣದ ಮತ್ತು ಎಂಡಿಗೆ ಏನು ಇಡ್ರಿ, ಕಬ್ಬಿಣದ ತುಂಡು ಇಡ್ರಿ ಅಂತಂದು ಹೇಳ್ತದೆ. ಈ ರೀತಿ ಮಾಡೋದ್ರಿಂದ ನಾವು ಕಾಂತಗಳ ಕಾಂತತೆ ಹಾಳಾಗೋದನ್ನು ನಾವು ತಪ್ಪಿಸ್ಬೋದು. ಸೊ ಇಲ್ಲಿ ಮರದ ತುಂಡು ಇಡಲಿಲ್ಲ ಅಂದರೆ ಇವೆರಡು ಅಟ್ರ್ಯಾಕ್ಟ್ ಆಗ್ತವೆ, ಅದು ರಿಪಲ್ ಆಗ್ತವೆ, ಹೌದಾ? 2 ವಿಜಾತಿ ಧ್ರುವಗಳು ಇರೋದ್ರಿಂದ ಇಲ್ಲೇನು ಇದ್ದರೆ ಇವೇನು ಮಾಡ್ತವೆ, ಅಟ್ರ್ಯಾಕ್ಟ್ ಆಗಿಬಿಡ್ತವೆ. ಆವಾಗ ಕಾಂತತೆ ಏನಾಗ್ತದೆ, ಕ್ಷೀಣಿಸ್ತಾ ಹೋಗುತ್ತೆ. ಸೊ ಅಲ್ಲಿ ಕಾಂತದ ಬಲವನ್ನು ಅದು ಉಪಯೋಗಿಸ್ಕೊಳ್ಳೋದ್ರಿಂದ ಕಾಂತತೆ ಏನಾಗ್ತದೆ, ಕ್ಷೀಣಿಸ್ತಾ ಹೋಗುತ್ತೆ. ರಿಪಲ್ಸನ್ ಆಗೋದ್ರಿಂದ ಅಂದರೆ ವಿಕರ್ಷಣೆ ಆಗೋದ್ರಿಂದನೂ ಸಹ ಅಲ್ಲಿ ಏನಾಗುತ್ತೆ, ಕಾಂತದ ಬಲವನ್ನು ಉಪಯೋಗಿಸೋದ್ರಿಂದ ಅಲ್ಲಿ ಕಾಂತತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಾಂತತೆ ಕಡಿಮೆ ಆಗಬಾರ್ದು ಕಾಂತದಲ್ಲಿರೋದು ಅಂತಂದರೆ ನಾವು ಏನು ಮಾಡಬೇಕು, ಅವೆರಡರ ಮಧ್ಯೆ
ಒಂದು ಮರದ ತುಂಡನ್ನು ಇಡಬೇಕು. ಮತ್ತು ಯಾವ ರೀತಿ ನಾವು ಕಾಂತಗಳನ್ನು ಸಂರಕ್ಷಿಸಬಹುದು ಅಂದರೆ, ನನ್ನನ್ನು ಬಿಸಿ ಮಾಡಬೇಡಿ ಅಥವಾ ಬೀಳಿಸಬೇಡಿ ಅಥವಾ ಸುತ್ತಿಗೆಯಿಂದ ಬಡಿಬೇಡಿ. ಸೊ ನಾವು ಬಿಸಿ ಮಾಡೋದ್ರಿಂದ, ಅದನ್ನು ಬೀಳಿಸಿ ಒಡೆಯೋದ್ರಿಂದ ಮತ್ತು ಅದನ್ನು ಸುತ್ತಿಗೆ ಅಥವಾ ಏನೋ ಒಂದು ಕಲ್ಲನ್ನು ಏನೋ ತಗೊಂಡು ಬಡಿಯೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅದರಲ್ಲಿರ್ತಕ್ಕಂಥ ಕಾಂತತೆ ಹಾಳಾಗುತ್ತೆ. ಸೊ ಮ್ಯಾಗ್ನೆಟಿಕ್ ಪವರ್ ಅಂದರೆ ಕಾಂತದ ಬಲ ಏನಿರ್ತೈತಲ್ಲ ಅದು ಹಾಳಾಗುತ್ತೆ. ಅದೇ ರೀತಿ ನನ್ನನ್ನು ಮೊಬೈಲ್ ಫೋನ್ಗಳು ಅಥವಾ ರಿಮೋಟ್ ಕಂಟ್ರೋಲರ್ಗಳ ಬಳಿ ಇಡಬೇಡಿ. ಯಾಕೆ ಮೊಬೈಲ್ ಫೋನ್ಗಳು ಮತ್ತು ರಿಮೋಟ್ ಕಂಟ್ರೋಲರ್ ಬಳಿ ಯಾಕೆ ಇಡಬಾರ್ದಪ್ಪ ಅಂತಂದರೆ, ಸೊ ಮೊಬೈಲ್ ಫೋನ್ಗಳಲ್ಲೂ ಸಹ ಮ್ಯಾಗ್ನೆಟನ್ನು ಯೂಸ್ ಮಾಡಿರ್ತಾರೆ. ಮೊಬೈಲ್ ಫೋನ್ಗಳಲ್ಲಿ ಸಹ ಮ್ಯಾಗ್ನೆಟ್ ಅಂದರೆ ಕಾಂತವನ್ನು ಯೂಸ್ ಮಾಡಿರ್ತಾರೆ. ಸೊ ಈ ಒಂದಕ್ಕೆ ನಾವು ಮತ್ತೆ ಅದೇ ಕಾಂತನ ನಾವು ಮೊಬೈಲ್ ಬಳಿ ಇಟ್ವಿ ಅಂದರೆ ಏನಾಗುತ್ತೆ, ಅವೆರಡು ಅಟ್ರ್ಯಾಕ್ಟ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ ಮತ್ತು ಅಟ್ರ್ಯಾಕ್ಟ್ ಅಥವಾ ಏನು ಆಕರ್ಷಣೆ ಅಥವಾ ವಿಕರ್ಷಣೆ ಆಗೋದ್ರಿಂದ ಮತ್ತೆ ಕಾಂತೀಯ ಬಲ ಏನಾಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಅದರಿಂದ ನಾವು ಏನು ಮಾಡಬಾರ್ದು, ಈ ಒಂದು ಕಾಂತಗಳನ್ನು ಬೇರೆ ಬೇರೆಯಾಗಿ ಇಡಬೇಕು, ಹತ್ತಿರ ಇಡಬಾರ್ದು. ಈ ರೀತಿಯಾಗಿ ನಾವು ಕಾಂತಗಳನ್ನು ಸಂರಕ್ಷಣೆ ಮಾಡ್ಬೋದು. ಸೊ ನಾವು ಈ ಒಂದು ಅಧ್ಯಾಯದಲ್ಲಿ ಏನೇನು ತಿಳ್ಕೊಂಡ್ವಿ, ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು, ಕಾಂತದ ಧ್ರುವಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ದಿಕ್ಕುಗಳನ್ನು ಕಂಡುಹಿಡಿಯೋದನ್ನು ತಿಳ್ಕೊಂಡ್ವಿ. ಅದೇ ರೀತಿ ಕಾಂತಗಳ ನಡುವಿನ ಆಕರ್ಷಣೆ ಮತ್ತು ವಿಕರ್ಷಣೆಯನ್ನು ತಿಳ್ಕೊಂಡ್ವಿ. ಹಾಗೆಯೇ ಕಾಂತಗಳೊಂದಿಗೆ ಆಟ ಆಡೋದು ಹೇಗೆ ಮತ್ತು ಈ ಕಾಂತಗಳನ್ನು ನಾವು ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ. ನೋಡಿರಿ, ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಫಸ್ಟ್ ಏನು ಕಲ್ತ್ವಿ ನಾವು, ಕಾಂತವು 2 ಧ್ರುವಗಳನ್ನು ಹೊಂದಿದೆ. ಯಾವುದು, ಒಂದು ಉತ್ತರ ಧ್ರುವ ಮತ್ತು ಒಂದು ದಕ್ಷಿಣ ಧ್ರುವವನ್ನು ಹೊಂದಿದೆ. ಅದೇ ರೀತಿ ಮತ್ತು ಕಾಂತದ ಧ್ರುವಗಳು ಯಾವಾಗಲೂ ಜೋಡಿನಲ್ಲಿ ಇರುತ್ತವೆ. ಕೇವಲ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವ ಅಸ್ತಿತ್ವದಲ್ಲಿ ಇರಲು ಸಾಧ್ಯನೇ ಇಲ್ವಾ. ಅಂದರೆ ಈ ರೀತಿಯಾಗಿ ನೋಡಿರಿ, ಇದೇ ಒಂದು ಧ್ರುವ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಬ್ರೇಕ್ ಆದ್ರೂ ಸಹ ಇಲ್ಲಿ ಏನು ದಕ್ಷಿಣ ಧ್ರುವ ಇದ್ದರೆ ಇಲ್ಲಿ ಮತ್ತದು ಉತ್ತರ ಧ್ರುವ ಆಗುತ್ತೆ. ಇಲ್ಲಿ ಉತ್ತರ ಧ್ರುವ ಇದ್ದರೆ ಈ ಒಂದು ಎಂಡ್ ಏನಾಗುತ್ತೆ, ದಕ್ಷಿಣ ಧ್ರುವ ಆಗುತ್ತೆ. ಈ ರೀತಿಯಾಗಿ ಒಂದೇ ಧ್ರುವ ಇರಲಿಕ್ಕೆ ಸಾಧ್ಯನೇ ಇಲ್ಲ, 2 ಧ್ರುವಗಳು ಇದ್ದೇ ಇರುತ್ತೆ. ಮತ್ತು ಕಾಂತದೆಡೆಗೆ ಆಕರ್ಷಣೆಗೊಳಗಾಗುವ ವಸ್ತುಗಳನ್ನು ನಾವೇನಂತ ಕರಿತೀವಿ, ಕಾಂತೀಯ ವಸ್ತುಗಳು ಅಂತಂದೇಳಿ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಇಲ್ಲಿ ಏನಿದ್ದಾವೆ, ನೇಲ್ಸ್ ಮೀನ್ಸ್ ಕಬ್ಬಿಣದ ಮೊಳೆಗಳಿವು, ಮತ್ತು ಪೇಪರ್ ಕ್ಲಿಪ್ಪು ಮತ್ತು ಇವು ಸ್ಕ್ರೂಗಳಿದ್ದಾವೆ. ಇವು ಏನು ಮಾಡ್ತವೆ, ಇವು ಕಾಂತದ ಆಕರ್ಷಣೆಗೆ ಒಳಗಾಗ್ತವೆ. ಅದೇ ರೀತಿ ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗದೇ ಇರುವಂಥವನ್ನ ನಾವೇನಂತ ಕರಿತೀವಿ, ಅಕಾಂತೀಯ ವಸ್ತುಗಳು ಅಂತಂದೇಳಿ ಕರೆದ್ವಿ. ಮರದ ತುಂಡು, ಪ್ಲಾಸ್ಟಿಕ್, ಸ್ಕೇಲು, ಗಾಜು ಇವೇನು ಮಾಡಲ್ಲ, ಕಾಂತಕ್ಕೆ ಒಳಪಡೋಲ್ಲ. ಇವುಗಳ ಹತ್ರ ನಾವು ಕಾಂತಗಳನ್ನು ತಗೊಂಡು ಹೋದ್ರೂ ಅವು ಏನಾಗಲ್ಲ, ಅಟ್ರಾಕ್ಟ್ ಆಗೋಂಗಿಲ್ಲ. ಅದೇ ರೀತಿ ಮತ್ತೇನು ಕಲಿತ್ವಪ್ಪ ನಾವು ಅಂತಂದರೆ, ಸ್ವತಂತ್ರವಾಗಿ ತೂಗು ಹಾಕಿದ ಕಾಂತ ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲೇ ನಿಲ್ಲುತ್ತೆ ಅನ್ನೋದನ್ನು ಸಹ ನಾವು ಕಲಿತ್ವಿ. ಅದೇ ರೀತಿ ಕಾಂತೀಯ ದಿಕ್ಸೂಚಿ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನೇ ಸೂಚಿಸ್ತತೆ ಅನ್ನೋದನ್ನು ಸಹ ನಾವು ಕಲಿತ್ವಿ. ಇದು ಮತ್ತು ವೆಸ್ಟ್ ಈಸ್ಟನ್ನು ಅಂದರೆ ಪೂರ್ವ ಪಶ್ಚಿಮನ ತೋರಿಸಲ್ಲ, ಇದು ಯಾವಾಗಲೂ ಉತ್ತರ ದಕ್ಷಿಣವನ್ನೇ ಸೂಚಿಸ್ತದೆ. ಈ ಕೆಂಪು ಬಣ್ಣ ಉತ್ತರ ದಿಕ್ಕನ್ನು ಯಾವಾಗಲೂ ಸೂಚಿಸುತ್ತೆ. ನೀಲಿ ಬಣ್ಣ ಅಥವಾ ಬಣ್ಣ ಇಲ್ಲದೇ ಇರೋವಂಥದ್ದು ದಕ್ಷಿಣ ಧ್ರುವವನ್ನು ಸೂಚಿಸುತ್ತೆ. ಇದನ್ನು ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಅದೇ ರೀತಿ ಮತ್ತು ಯಾವ ಪಾಯಿಂಟನ್ನು ನಾವು ಕಲಿತ್ವಪ್ಪ ಅಂತಂದ್ರೆ, 2 ಕಾಂತಗಳನ್ನು ಪರಸ್ಪರ ಹತ್ತಿರ ತಂದಾಗ ಸಜಾತಿಯ ಧ್ರುವಗಳು ಏನು ಮಾಡ್ತವೆ, ಪರಸ್ಪರ ವಿಕರ್ಷಣೆಗೊಳಗಾಗ್ತವೆ. ಮತ್ತು ಅದೇ ರೀತಿ ವಿಜಾತಿಯ ಧ್ರುವಗಳು ಪರಸ್ಪರ ಹತ್ತಿರ ಆಗ್ತವೆ. ಸೊ ಈ ರೀತಿ ಒಂದೇ ಧ್ರುವ ಇದ್ದಾಗ ಅವು ಏನು ಮಾಡ್ತವೆ, ಪರಸ್ಪರ ವಿಕರ್ಷಣೆಗೊಳಗಾಗ್ತವೆ. ಮತ್ತು ಈ ರೀತಿ ಬೇರೆ ಬೇರೆಯಾಗಿರ್ತಕ್ಕಂಥ ಧ್ರುವಗಳಿದ್ದಾಗ ಅವು ಏನು ಮಾಡ್ತವೆ, ಹತ್ತಿರ ಆಗ್ತವೆ. ಅಂದರೆ ಇವುಗಳನ್ನು ನಾವು ವಿಜಾತೀಯ ಧ್ರುವಗಳು ಅಂತ ಕರಿತೀವಿ. ವಿಜಾತೀಯ ಧ್ರುವಗಳು ಯಾವಾಗಲೂ ಆಕರ್ಷಣೆಗೆ ಒಳಗಾಗ್ತವೆ, ಸಜಾತೀಯ ಧ್ರುವಗಳು ಯಾವಾಗಲೂ ವಿಕರ್ಷಣೆಗೆ ಒಳಗಾಗುತ್ತವೆ. ಅದೇ ರೀತಿ ಕಾಂತದ ಮುಖ್ಯ ಗುಣಗಳು ಏನಪ್ಪ ಅಂತಂದರೆ, ಧ್ರುವಗಳು ಯಾವಾಗಲೂ ಜೋಡಿನಲ್ಲೇ ಇರ್ತವೆ ಮತ್ತು ಕೆಲವು ವಸ್ತುಗಳು ಆಕರ್ಷಿತವಾಗುತ್ತವೆ ಮತ್ತು ಇನ್ನು ಕೆಲವು ಆಕರ್ಷಣೆ ಹೊಂದೋದಿಲ್ಲ. ಅದೇ ರೀತಿ ಕಾಂತ ಯಾವಾಗಲೂ ಅದನ್ನು ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಅದು ಉತ್ತರ ದಕ್ಷಿಣ ದಿಕ್ಕನ್ನೇ ಸೂಚಿಸ್ತವೆ. ಸೊ ಮತ್ತು ಕಾಂತದ ಧ್ರುವಗಳು ಆಕರ್ಷಣೆಗೆ ಮತ್ತು ವಿಕರ್ಷಣೆಗೆ ಒಳಪಡ್ತವೆ. ಆಕರ್ಷಣೆಗೆ ಯಾವಾಗ ಒಳಪಡ್ತಾವಪ್ಪ ಅಂದರೆ ಸಜಾತೀಯ ಧ್ರುವಗಳಿದ್ದಾಗ, ಆಕರ್ಷಣೆಗೆ ಯಾವಾಗ ಒಳಪಡ್ತಾವಪ್ಪ ಅಂದರೆ ವಿಜಾತೀಯ ಧ್ರುವಗಳಿದ್ದಾಗ, ವಿಕರ್ಷಣೆಗೆ ಯಾವಾಗ ಒಳಪಡ್ತಾವಪ್ಪ ಅಂದರೆ ಸಜಾತೀಯ ಧ್ರುವಗಳಿದ್ದಾಗ ವಿಕರ್ಷಣೆಗೆ ಒಳಪಡ್ತವೆ. ಸೊ ಈ ರೀತಿಯಾಗಿ ನಾವು ಇವತ್ತಿನ ವಿಡಿಯೋದಿಂದ ಈ ಒಂದು ಪಾಠದ ಸಾರಾಂಶವನ್ನು
ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.